ಹೀಗೆ ಇಂಥದ್ದೊಂದು ಕಿಡ್ನಿ ಮಾರಾಟದ ಜಾಲ ಇದೆ. ಇದರಲ್ಲಿ ಖಾಸಗಿ ಆಸ್ಪತ್ರೆಗಳ ಪಾತ್ರ ಕೂಡ ದೊಡ್ಡದಾಗಿದೆ. ಇದರ ಬಗ್ಗೆ ಆಕ್ಷನ್ ತಗೊಳ್ಳಿ ಅಂತ ಸಂಸದ ರಾಜೀವ್ ಚಂದ್ರಶೇಖರ್ ಆರೋಗ್ಯ ಸಚಿವ ಅರವಿಂದ್ ಲಿಂಬಾವಳಿ ಅವರಿಗೆ ಒಂದು ಪತ್ರ ಬರೀತಾರೆ. ಈ ಪತ್ರ ಬಂದ ನಂತರ ಪೊಲೀಸ್ ಇಲಾಖೆ ಅಲರ್ಟ್ ಆಗುತ್ತೆ, ಖದೀಮರ ಬೆನ್ನು ಹತ್ತುತ್ತೆ. ಹೀಗೆ ದೊಡ್ಡದೊಂದು ವಂಚಕರ ಜಾಲವೇ ಸಿಕ್ಬಿಡುತ್ತೆ. ಕಿಡ್ನಿ ಮಾರಾಟ ಜಾಲ ಇಂದು ನಿನ್ನೆಯದಲ್ಲ, ಹಲವು ವರ್ಷಗಳಿಂದಲೂ ನಡೆದುಕೊಂಡೇ ಬರುತ್ತಿದೆ. ಈಗ ಸಿಕ್ಕಿಬಿದ್ದಿರೋ ಆರೋಪಿಗಳಲ್ಲೇ ಕೆಲವರು 2006ರಲ್ಲಿ ಇದೇ ಕಿಡ್ನಿ ಮಾರಾಟ ಜಾಲದಲ್ಲಿ ಅರೆಸ್ಟ್ ಆಗಿದ್ದವರು, ಜಾಮೀನು ಪಡೆದುಕೊಂಡು ಹೊರಬಿದ್ದಿದ್ದರು. ಆದ್ರೆ ಹಳೆ ಚಾಳಿ ಬಿಟ್ಟಿರಲಿಲ್ಲ. ಪೊಲೀಸ್ ಇಲಾಖೆಗಳ ಫೈಲುಗಳಲ್ಲಿ ನಾಪತ್ತೆ ಆಸಾಮಿಗಳಾಗಿದ್ದರು. ಪೊಲೀಸ್ ಇಲಾಖೆ ಇಷ್ಟೆಲ್ಲ ಅಲರ್ಟ್ ಆಗೋಕೆ ಕಾರಣವಾಗಿದ್ದು ಒಂದು ಪತ್ರ. ಆ ಪತ್ರವನ್ನ ಬೇರೆ ಯಾರೋ ಬರೆದಿದ್ರೆ ಪೊಲೀಸರು, ಸರ್ಕಾರ ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ವೇನೋ. ಆದ್ರೆ ರಾಜ್ಯಸಭಾ ಸದಸ್ಯರಾಗಿರೋ ಸಂಸದ ರಾಜೀವ್ ಚಂದ್ರಶೇಖರ್ ಖುದ್ದು ಆರೋಗ್ಯ ಸಚಿವ ಅರವಿಂದ್ ಲಿಂಬಾವಳಿಗೆ ಈ ಪತ್ರ ಬರೆದಾಗ ಪೊಲೀಸರು ಅಲರ್ಟ್ ಆದ್ರು. ಆ ಪತ್ರದಲ್ಲಿ ರಾಜೀವ್ ಚಂದ್ರಶೇಖರ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಕಿಡ್ನಿ ಕಸಿ ಹೆಸರಲ್ಲಿ ನಡೆಯುತ್ತಿರುವ ನಿಯಮ ಉಲ್ಲಂಘನೆ, ಇದರ ಹಿಂದಿರುವ ಜಾಲದ ಬಗ್ಗೆ ವಿವರಿಸಿದರು. ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರೇ, ಅಗತ್ಯ ಇರೋ ರೋಗಿಗಳಿಗೆ ಮಾನವ ಅಂಗಾಂಗಗಳ ಜೋಡಣೆಯ ಅವಕಾಶ ಕಲ್ಪಿಸಬೇಕು ಹಾಗೂ ಮಾನವ ಅಂಗಾಂಗಗಳ ವ್ಯಾಪಾರವನ್ನ ತಡೆಗಟ್ಟಬೇಕು. ಆದರೆ ಬೆಂಗಳೂರಿನ ಅನೇಕ ಖಾಸಗಿ ಆಸ್ಪತ್ರೆಗಳು ಈ ನಿಯಮವನ್ನ ಉಲ್ಲಂಘಿಸುತ್ತಿವೆ. ಕಾಯ್ದೆಯ ನಿಯಮ ಉಲ್ಲಂಘಿಸಿ ಭಾರತಕ್ಕೆ ಪ್ರವಾಸಿ ವೀಸಾದಲ್ಲಿ ಬರುವ ವಿದೇಶಿ ರೋಗಿಗಳಿಗಾಗಿ ಆಸ್ಪತ್ರೆಗಳು ಮತ್ತು ದಾನಿಗಳಿಂದ ಅಂಗಾಂಗ ಪಡೆದು ಕಸಿ ಶಸ್ತ್ರಚಿಕಿತ್ಸೆ ನಡೆಸುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಕಡ್ಡಾಯವಾಗಿದ್ದರೂ ನೋಂದಾಯಿತ ಆಸ್ಪತ್ರೆಗಳು ಕಸಿ ಶಸ್ತ್ರಚಿಕಿತ್ಸೆಯ ಸಂಪೂರ್ಣ ವಿವರಗಳನ್ನು ತಮ್ಮ ವೆಬ್ಸೈಟ್ಗಳಲ್ಲಿ ಪ್ರಕಟಿಸುತ್ತಿಲ್ಲ. ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನಿಮಗೂ ಗೊತ್ತಿರುವಂತೆ ಖಾಸಗಿ ಆಸ್ಪತ್ರೆಗಳ ಅಕ್ರಮ ನಡವಳಿಕೆಗಳ ಕುರಿತು ಈ ಮೊದಲು ವರದಿಗಳು ಬಂದಿದ್ವು. 2011ರ ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನ ಪ್ರಮುಖ ಆಸ್ಪತ್ರೆಯೊಂದು ನೋಂದಣಿ ಇಲ್ಲದೆ ಕಸಿ ಶಸ್ತ್ರಚಿಕಿತ್ಸೆ ನಡೆಸಿದ್ದು ವರದಿಯಾಗಿತ್ತು. ಸರ್ಕಾರ ಆ ಆಸ್ಪತ್ರೆಯ ನೋಂದಣಿಯನ್ನ ರದ್ದು ಮಾಡಿತ್ತು. ಇದಕ್ಕೂ ಮುನ್ನ ಇನ್ನೊಂದು ಪ್ರಕರಣದಲ್ಲಿ ಖಾಸಗಿ ಆಸ್ಪತ್ರೆಯೊಂದು ನಿಯಮ ಉಲ್ಲಂಘನೆ ಮಾಡುತ್ತಿರುವ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕೇಂದ್ರ ಆರೋಗ್ಯ ಸಚಿವರ ಗಮನ ಸೆಳೆದಿದೆ. ನಂತರ ಆ ಆಸ್ಪತ್ರೆಯ ನೋಂದಣಿಯೂ ರದ್ದಾಗಿತ್ತು. ಈಗ ಕೇಳಿಬಂದಿರುವ ಆರೋಪಗಳು ಇನ್ನೂ ಗಂಭೀರವಾಗಿವೆ. ಅಗತ್ಯವಿರುವ ರೋಗಿಗಳ ಅಂಗಾಂಗ ಜೋಡಣೆಗೆ ಅವಕಾಶ ಕಲ್ಪಿಸಿ ಮಾನವ ಅಂಗಾಂಗಗಳ ವ್ಯಾಪಾರೀಕರಣಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗುತ್ತಿದೆ. ಈ ಕುರಿತು ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಬೇಕು. ಅಕ್ರಮಗಳ ದೂರು ಕೇಳಿಬಂದಿರುವ ಆಸ್ಪತ್ರೆಗಳಲ್ಲಿ ಕಳೆದ 3 ವರ್ಷಗಳಲ್ಲಿ ನಡೆದಿರುವ ಚಿಕಿತ್ಸೆಗಳ ಸಮಗ್ರ ತನಿಖೆ ನಡೆಸಿ ಪ್ರವಾಸಿ ವೀಸಾದಡಿಯಲ್ಲಿ ಬಂದು ಚಿಕಿತ್ಸೆ ಮಾಡಿಸಿಕೊಂಡಿರುವ ವಿದೇಶಿ ರೋಗಿಗಳ ವಿಷಯದಲ್ಲೇ ನಿಯಮ ಉಲ್ಲಂಘನೆಯಾಗಿವೆ. ನಿಯಮ ಉಲ್ಲಂಘನೆ ಕಂಡುಬಂದಲ್ಲಿ ಅಂತಹ ಆಸ್ಪತ್ರೆಗಳ ವಿರುದ್ಧ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಬೇಕು. ಮಾನವ ಅಂಗಾಂಗ ಕಸಿ ಜೋಡಣೆ ಕಾಯ್ದೆಯಲ್ಲಿ ಹೇಳಿರುವ ಪ್ರಕಾರ ಎಲ್ಲ ನೋಂದಾಯಿತ ಆಸ್ಪತ್ರೆಗಳು ತಮ್ಮಲ್ಲಿ ಕೈಗೊಳ್ಳಲಾದ ಅಂಗಾಂಗ ಕಸಿ ಚಿಕಿತ್ಸೆಯ ಸಂಪೂರ್ಣ ವಿವರಗಳನ್ನು ಕಡ್ಡಾಯವಾಗಿ ವೆಬ್ಸೈಟ್ಗಳಲ್ಲಿ ದಾಖಲಿಸುವಂತೆ ನೋಡಿಕೊಳ್ಳಬೇಕು. ಈ ಪತ್ರ ಅರವಿಂದ್ ಲಿಂಬಾವಳಿ ಅವರನ್ನ ತಲುಪಿದ್ದು 2012ನೇ ಇಸ್ವಿ ಡಿಸೆಂಬರ್ 26ನೇ ತಾರೀಕು. ತಕ್ಷಣ ಪೊಲೀಸರು ಜಾಗೃತರಾದರು. ಖದೀಮರ ಬಗ್ಗೆ ಸುಳಿವು ಸಿಕ್ಕುತ್ತಾ ಹೋಯಿತು. ಡಿಸೆಂಬರ್ 30ರಂದು ಮೊದಲ ಆರೋಪಿ ಬಲೆಗೆ ಬಿದ್ದಿದ್ದ. ಅವನನ್ನು ಹಿಡಿದು ಬಾಯ್ಬಿಡಿಸಿದಾಗ ಇನ್ನೂ 6 ಜನ ಸಿಕ್ಕಿಬಿದ್ದಿದ್ರು. ಪೇಷಂಟಿಂದ ಸುಮಾರು 5-6 ಲಕ್ಷ 10 ಲಕ್ಷ ತನಕ ಅದು ವ್ಯವಹಾರ ನಡೀತಿತ್ತು. ಬಟ್ ಮುಖ್ಯವಾಗಿ ಇದು ಎಲ್ಲ ಮಿಡಲ್ ಮ್ಯಾನ್, ಈ ಆರೋಪಿಗಳು ಅವ್ರದ್ದು ಮೇಜರ್ ಶೇರ್ ಇರ್ತದೆ. ಈ ಪ್ರೊಸೆಸಲ್ಲಿ ಇನ್ನೂ ಸುಮಾರು ಪ್ರಕರಣದ ಪತ್ತೆ ಆಗ್ಬೋದು ಮತ್ತು ಕೆಲವು ಅಧಿಕಾರಿಗಳು ಮತ್ತು ಹಾಸ್ಪಿಟಲ್ಸ್ ಇನ್ವಾಲ್ವ್ಮೆಂಟ್ ಕೂಡ ಇರ್ಬೋದು. ಬಟ್ ಇದು ಸ್ವಲ್ಪ ಇನ್ವೆಸ್ಟಿಗೇಷನ್ ಸಮಯಕ್ಕೆ ಗೊತ್ತಾಗ್ತದೆ. ವಿಚಿತ್ರವೆಂದ್ರೆ ಈ ಖದೀಮರು ಬಡವರನ್ನ ಪುಸಲಾಯಿಸಿ ದಾನದ ಹೆಸರಲ್ಲಿ ಕಿಡ್ನಿ ಪಡೆಯುತ್ತಿದ್ರು. ಪುಡಿಗಾಸು ಕೊಟ್ಟು 5ರಿಂದ 10 ಲಕ್ಷ ರೂಪಾಯಿಗಳನ್ನು ಜೇಬಿಗಿಳಿಸುತ್ತಿದ್ರು. ಬಡವರಿಗೆ 2ರಿಂದ 3 ಲಕ್ಷ, ಮಿಕ್ಕಿದ್ದು ಇವರ ಪಾಲು. ಬ್ರೋಕರ್ಗಳ ವೈಭವದ ಜೀವನಕ್ಕೆ ಕೊರತೆಯೇ ಇರಲಿಲ್ಲ. ಇವರಿಗೆ ಕರ್ನಾಟಕದಲ್ಲಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲಿಯೂ ಕಾಂಟ್ಯಾಕ್ಟ್ ಇದೆ. ಈ ದಲ್ಲಾಳಿಗಳು ಆಸ್ಪತ್ರೆ, ವೈದ್ಯರು, ಸರ್ಕಾರಿ ಅಧಿಕಾರಿಗಳ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೈನ್ ಲಿಂಕ್ ಇದೆ. ಇವರು ಕಿಡ್ನಿ ಕಸಿ ಮಾಡಿಸಿರುವ ಆಸ್ಪತ್ರೆಗಳ ಹೆಸರನ್ನೊಮ್ಮೆ ನೋಡಿ. ಬೆಂಗಳೂರಿನ ವಿಕ್ಟೋರಿಯಾ, ಕೊಲಂಬಿಯಾ ಏಷ್ಯಾ, ಅಪೋಲೋ ಇವ್ಯಾವು ಸಣ್ಣ ಸಣ್ಣ ಆಸ್ಪತ್ರೆಗಳಲ್ಲ. ಹಲವು ವರ್ಷಗಳಿಂದ ಜನರ ನಂಬಿಕೆ ಗಳಿಸಿರುವ ಈ ಆಸ್ಪತ್ರೆಗಳಲ್ಲೇ ಹೀಗಾದ್ರೆ ಹೇಗೆ? ಈ ಆಸ್ಪತ್ರೆಗಳ ಹೆಸರನ್ನ ಖುದ್ದು SPA ಹೇಳಿದಾಗ ನಂಬದೇ ಇರಲು ಸಾಧ್ಯವಾಗುವುದಾದ್ರೂ ಹೇಗೆ ಹೇಳಿ? ಇಷ್ಟಕ್ಕೂ ಈ ದಂಧೆಯಲ್ಲಿ ಕಳ್ಳಕಾಕರು ನುಸುಳೋಕೆ ಕಾರಣಗಳೂ ಇವೆ.
ಈ ಕಿಡ್ನಿ ದಂಧೆಗೆ ದೊಡ್ಡ ಕಾರಣ ಒಂದು ನಿಯಮ. ಈ ನಿಯಮದ ಪ್ರಕಾರ ಕಿಡ್ನಿಯನ್ನು ದಾನ ಮಾಡಬಹುದು, ಮಾರುವಂತಿಲ್ಲ. ಇಷ್ಟಕ್ಕೂ ಇದರಲ್ಲಿರುವ ಕಾನೂನು ಬಾಹಿರ ಅಂಶಗಳೇನು, ಈ ದಂಧೆ ಇಷ್ಟೊಂದು ಇಲ್ಲೀಗಲ್ ಆಗಿ ನಡೆಯೋಕ್ಕೆ ಕಾರಣಗಳೇನು, ಇದರ ಬಗ್ಗೆ ಹೇಳ್ತೀವಿ. ಆದರೆ ಒಂದು ಬ್ರೇಕ್ನ ನಂತರ.